ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತಾಗುತ್ತೆ. ಇದು ಡೇ 2. ಡೇ 1ಅಲ್ಲಿ ನಾನು ತಾಳ್ಬೆಟ್ಟ ರೀಚ್ ಆಗಿದೆ. ಇದು ಡೇ 2. ಅರ್ಲಿ ಮಾರ್ನಿಂಗ್ 4 o'clockಗೆ ಹೊರಟಿದ್ದೀವಿ. ತುಂಬ ಕತ್ಲೆ ಇದೆ, ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಬೆಳಕಾಗ್ತಾ ಆಗ್ತಾ ತುಂಬಾ ಎಂಥ ವ್ಯೂ ಕಾಣಿಸುತ್ತೆ ಅಂದರೆ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ, ನೋಡ್ತಾ ಇರಿ. ನೀನು ಬ್ರಿಲಿಯಂಟು. ಮೊದಲೇ ಇಲ್ಲಿ ನೆಟ್ವರ್ಕ್ ಇಲ್ಲ, ಫೋನ್ ಮಾಡ್ತೀಯ. ಈಗ ನಾವು 4 ಗಂಟೆಗೆ ಬಿಟ್ಟಿದ್ದೇವಲ್ವ ಅಕ್ಕ? ಎಷ್ಟು ಗಂಟೆ ಹೋಗ್ತೀವಿ? 11 ಹೋದ್ರೆ ಇಲ್ಲಿ 6 ಗಂಟೆಗೆ ಬಿಟ್ರು 11 ಗಂಟೆ ದೇವಸ್ಥಾನ ಇರುವ ನನಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಯಾರು ಬರ್ಲಿಲ್ಲ ಅವರು. ಇವಾಗ ಎಲ್ಲರಿಗೂ ಲೈಟ್ ಬಿಡು. ನಾನಪ್ಪ ದೇವ್ರೆ. ಇನ್ನು ಎಷ್ಟು ದೂರ ಇದೆ ಅಣ್ಣ? ಅಯ್ಯೋ, ಇನ್ನೊಂದು 10 ಕಿಲೋಮೀಟರ್ ಇದೆ. 8 ಬಂದಿದ್ದಾವಣ ಈಗ. 8 ಇನ್ನು 10 ಅಯ್ಯಯ್ಯೋ, ನಾವೇ 10 ಬಿಟ್ಟು ಇನ್ನೊಂದು 8 ಇದ್ದಿದ್ರೆ ಜೋಕು. ಹೋಯ್ತಾ ಅದು ಕೆಳಕ್ಕೆ ಹೋಯ್ತಾ ಅಂತ ನಾವು ನಾವು ಅಲ್ಲಿ ಇದು ಆಡಿದ್ರೆ ಕುಂದ್ರಳವ ಸ್ವಲ್ಪ ಕವನು ಅಲ್ಲಿ ಗಂಟೆ ಬಂದು ಆಮೇಲೆ ಅಡ್ಲ ನುಗ್ಬಿಟ್ಟು ಎಲ್ಲೋ ಅವರು ಅವಾಗ ಇದ್ರಲ್ಲಿ ಕೃಷ್ಣಪ್ಪ ಹೆಚ್ಚು ಕಡಿಮೆ ಕೃಷ್ಣಪ್ಪ ಹೋದಿ ಒಂದು 15-20 ನಿಮಿಷದ ಮೇಲೆ ಬಂದದ್ದು ನಾವು. ಕಾಲ್ನವೆಲ್ಲ ಹೋಗ್ಲಿ, ಇವಾಗೆಲ್ಲ ಇಳಿಯೋದೆ ಸಾಕು. ಹತ್ತದ ಯಾವ್ದು ಇಲ್ದೇ ಇರ್ಲಿ. ಇದು ಹೋಗ್ಬಿಟ್ಟು ರೋಡ್ ಹತ್ತು ಅಡಿಕೆ ಮೂಲೆಯಲ್ಲಿ ಈಗ ಆಗ್ತಾರೆ ನಡ್ರಿ ಇಷ್ಟು ನಿಧಾನಕ್ಕೆ ಇಲ್ಲಿ ಹಿಂಗೆ ಹೋಗೋಣ ಬನ್ನಿ. ಏನಾತ ಬಲ ಲೋತಗಳು ಹೋಗೋಣ. ಜೈ ಅಂತ ಹಿಂಗ್ ಬರ್ತೀನಿ. 2 ಕಿಲೋಮೀಟರ್ ಜಾಸ್ತಿ ಕೃಷ್ಣ ಪುಟ್ಟಿ ಬಾ ಬಾ, ನಿಧಾನಕ್ಕೆ ಹೋಗೋಣ ಬನ್ನಿ. ಇಲ್ಲೇ ಹಿಂಗೆ ಏನು ದಿನ ಬರೋಕ್ಕಾಗುತ್ತೆ? ಒಂದೆರಡು ಸೆಕೆಂಡ್ ನಿಂತ್ಕೊತೀವಿ, ಮುಂದಕ್ಕೆ ಹೋಗಿ ನೀನು ಮಾತಾಡ್ಕೋ. ಕಾಣಿಸಲ್ಲ. ಎಷ್ಟು ವರ್ಷದಿಂದ ಬರ್ತಾ ಇದೆಯಾ? ನಾನು 7 ವರ್ಷಕ್ಕೆ ನಾವ. ಹೆಂಗಿರೋದು ಎಕ್ಸ್ಪೀರಿಯನ್ಸ್? ಹೆಂಗೆ ನಡೀದು? ಹೆಂಗಿದ್ರೆ ಮೈಕೈ ಎಲ್ಲ ನೋವು ಜನಗಳಿಗೆ ಹೇಳು, ಬರ್ಬೋದಾ ಬರೋಕ್ಕಾಗಲ್ವಾ ಅಂತ. ಧೈರ್ಯ ಬಂದು ಮಾಡ್ಬೋದು ಮಾದಪ್ಪನ. ಮಾಡ್ಬೋದು. ಉಗೇ ಮಾದಪ್ಪ. ಕಿಣ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನಾವು ಊರಿಂದ ಬರಕ್ ಆಗಲ್ಲ, ಬರ್ತೀವಿ. ನಮ್ ಕೈ ನಡಿಕ್ ಆಗಲ್ಲ. ಊರಿಂದ ಬಂದಿರೋರು ಹೆಂಗಿರೋದು? ನನ್ಗಂತೂ ಮಾತಾಡಕ್ ಬರಲ್ಲ. ನಾವು ಇಲ್ಲೇ ಉಗೆ ಅಂತೀವಿ. ನಮ್ಮೂರಲ್ಲಿ ಒಂದು ದೇವಸ್ಥಾನ ಅದು, ಅಲ್ಲೂ ಉಗೆ ನಮ್ಮ ಅಕ್ಕ ಏನಪ್ಪ? ನಾವು 3 ವರ್ಷ ಹೆಂಗಿತ್ತು? 3 ವರ್ಷ ಮಾಮೂಲಿ ಟೆಂಪೋ ಹತ್ತಿದೀವಿ. ತುಂಬ ಏಜಾಗಿರೋರೆಲ್ಲ ನಡ್ಕೊಂಡು ಬರ್ತಾಯಿದ್ದಾರೆ. ಅವ್ರನ್ನ ನೋಡಿದ್ರೇ ಖುಷಿ ಆಗ್ತಿದೆ, ಎನರ್ಜಿ ಬರ್ತಿದೆ. ಆದ್ರೂ ನಾವು ರೆಸ್ಟ್ ಮಾಡಿದಷ್ಟು ರೆಸ್ಟೇ ಮಾಡ್ತಾ ಇರಲಿಲ್ಲ. ತುಂಬ ಹೈಯಪ್ಪಿತ್ತು. ಮತ್ತು ಸ್ವಲ್ಪ ಚಿಕ್ಕ ಸ್ಟೆಪ್ಸ್ ಇದ್ದಾಗ ತುಂಬಾ ಸುಸ್ತಾಗ್ತಿತ್ತು. ಅಲ್ಲಿ ತುಂಬಾ ರೆಸ್ಟ್ ಮಾಡಿದ್ದೀನಿ ನಾನು. ಅದರ್ವೈಸ್ ಎಲ್ಲ ಕಡೆ ಓಕೆ. ಈಗ ತಾನೇ ನಿಧಾನಕ್ಕೆ ಬೆಳಕಾಗ್ತಾ ಇದೆ, ಒಳ್ಳೊಳ್ಳೆ ವ್ಯೂಸ್ ಕಾಣಿಸ್ತಾ ಇದೆ. ಈ ವಿಡಿಯೋದಲ್ಲಿ ತುಂಬ ಕ್ಯಾಪ್ಚರ್ ಮಾಡಿದ್ದೀನಿ. ಆದಷ್ಟು ಇಷ್ಟ ಆಗುತ್ತೆ, ನೋಡ್ತಾ ಇರಿ. ಈಗ ಯಾಕೆ ಹತ್ತಾರದು ಈಗ
ಈಗ ಮೇಲೆ ಹತ್ಬೇಕಾ? ಇವಾಗಲೇ ಕಾಲು ನೋವು ಹೊತ್ಕೊಳ್ಳೋದು ಹಂಗಂತ. ಹತ್ಬಿಟ್ರೆ ಇದು ಮುಗಿತೆ. ಅಲ್ಲಿ ನೋಡಲ್ಲಿ ಬೆಳಕಲ್ಲಿ ಆ ಬಾರೆಯ ಇಳಿದ್ರು ನಾವೀಗ ಇಲ್ಲಿ ಫುಲ್ ಆಳಕ್ಕೆ ಇಳ್ದಿ ತಿರ್ಗಿ ಆಳದಿಂದ ಮ್ಯಾಕತ್ತಾ ಇರೋದು ಈಗ. ಓ ಇಲ್ಲೋಡು ಹಿಂಗ್ ಇಳಿತೀವಿ, ಈಗ ಹಿಂಗ್ ಹತ್ತೀವಿ. ಇದತ್ತದು ಕಷ್ಟ. ಈ ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸ್ವಲ್ಪ ಬೆಳಕಿದ್ರೂ ವ್ಯೂ ಒಂದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಖುಷಿ ಆಯಿತು ನನಗೆ. ಆಲ್ಮೋಸ್ಟ್ ಅರ್ಧ ಬಂದಿದ್ದೀವಿ. ಈ ಸಕ್ಕತ್ತ ಕಾಣುತ್ತಲ್ವ. ಈ ವಿಡಿಯೋನೆಲ್ಲ ಒಂದೇ ಕ್ಲಿಪ್ಪಲ್ಲಿ ಹಾಕೋಕ್ಕಾಗಲ್ಲ. ಪಾರ್ಟ್ 1 ಪಾರ್ಟ್ 2 ಡಿವೈಡ್ ಮಾಡಬೇಕು. ನಿನ್ನೆ ರಾತ್ರಿದಂತೂ ಡಿವೈಡ್ ಮಾಡಲೇಬೇಕು. ವೀರಾಗಷ್ಟೇ ಸಕ್ಕತ್ತಾಗಿ ಮಾಡಿದ್ರು ಮಾತ್ರ. ನನ್ನ ಲೈಫಲ್ಲಿ ನಾನು ಅಷ್ಟು ನೋಡಿ, ನಿಜ ನನ್ನ ಲೈಫಲ್ಲಿ ನೋಡಿರಲಿಲ್ಲ ನಾನು. ಹಿಂಗೆಲ್ಲ ಮಾಡ್ತಾರೆ ಅಂತ ನಾವು ಕ್ಷಣಕ್ಕೆ ಹೆಂಗಾಯ್ತು, ಬೆಡ್ತಲ್ಲಿದ್ದೀವ ಸುಮ್ಗಳಿದ್ದೀವ ಅನ್ನೋ ಅನಿಸ್ಬಿಡ್ತು ನನಗೆ. ಸಿಂಧು ಅದನ್ನೇ ಹೇಳ್ತಾ ಇದ್ದೆ. ನಮ್ಮ ಜನ ಎಲ್ಲಿದ್ರು ಅವ್ರ ಊರೇ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ, ನೀವು ಊರಿಂದ ನಡೆದಿದ್ದೀರಾ ಅಷ್ಟು ಕಿಲೋಮೀಟ್ರ್, ಅದಕ್ಕೆ ಅಣ್ಣ. ಇಲ್ಲಿ ಕಣ ಪ್ಲೇಸ್ ಸಕ್ಕತ್ತಾಗದೆ ಅಣ್ಣ. ತಿರುಪತಿಲೂ ಹಿಂಗೆಲ್ಲ ರೋಡ್ಸ್ ಇಲ್ಲ ಅನ್ಸುತ್ತೆ ಅಲ್ವಾ? ಇಲ್ಲಂತೂ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗೈತೆ. ಕಾಡು ಹೆಂಗೈತೆ ಹಂಗೆ ರೋಡ್ ಮಾಡೋರೆ. ಅಕ್ಕ ಇಲ್ಲಿಂದ ಉಳ್ಕೊಂಡು ಹೋಗೋ, ಅಲ್ಲೋಗು ಲ್ಯಾಂಡ್ ಆಗು. ನೆಟ್ಗೆ ಹೋದ್ರೆ ಸರಿ, ಸೈಡ್ಗೆ ಹೊಂಟೋದ್ರೆ. ಏನು ಸ್ಲ್ಯಾಂಟ್ ಆಗೈತೆ ಅಲ್ವಾ ಅಣ್ಣ? ಇರೋದೇ 3 ಜನ. ಸಕ್ಕತ್ತಾಗೈತೆ. ಈ ದಿಬ್ಬ ಹತ್ಬೇಕು ಇವಾಗ. ಆದ್ರೂ ಇದಕ್ಕಿಂತ ದೊಡ್ಡದು ನಾವು ಹತ್ತಿದ್ದಲ್ವಣ್ಣ. ಬಿದ್ರೆ ಗೋವಿಂದ ಅಲ್ಲಿ ಹೆವಿ ದೊಡ್ಡದು. ನಮಗೆ ಬಾಳೆಹಣ್ಣು ಕೊಟ್ರು ಫ್ರೆಂಡ್ಸ್. ನಿಮ್ಗೆ ಏನು ಕೊಟ್ರು? ಬೇಗ ನಡ್ಕಂಬ. ಆದ್ರೂ ಅಕ್ಕ ಸ್ಲೋ ಅಂದರೆ ಸ್ಲೋ. ಹೋದ್ಸಲ ನಂಗೆ ಆಗೋಯ್ತು. ಪಾದಯಾತ್ರೆ ಮಾಡೋ ಖುಷಿಯಲ್ಲಿ ನಮ್ಮಕ್ಕ ಫೋನೇ ಬಿಡಿಸ್ಬಿಟ್ಟು ಬಂದಿದ್ದಾಳೆ. ಅದು ಫ್ರೆಂಡ್ಸು ತುಂಬಾ ಫಾಸ್ಟಾಗಿ ಎಳ್ಕೊಂಡು ಬಂದಿದ್ದಾರೆ ನಡ್ಕೊತ. ಸೊ ಫೋನ್ ಬಿದ್ದಿರೋದು ಪ್ರಜ್ಞೆ ಇಲ್ಲ. ಯಾರೋ ನಮ್ಮೂರವರೆಲ್ಲ ಬರ್ತಿದ್ದಿದ್ದು. ಸೊ ಅವರೇ ಫೋನ್ ಮಾಡಿ ಅಲ್ಲಿ ನೆಟ್ವರ್ಕ್ ಇರೋ ಜಾಗದಲ್ಲಿ ಫೋನ್ ಮಾಡಿ ತಂದು ಕೊಟ್ಟರು. ಅದಕ್ಕೇ ಇಷ್ಟೊಂದು ಎಕ್ಸೈಟಾಗಿ ಮಾತಾಡ್ತಾ ಇದ್ದಾಳೆ. ಫೈನಲಿ ಆನೆದಿಬ್ಬ ರೀಚ್ ಆದ್ವಿ. ಇಲ್ಲಿ ಪ್ರಸಾದ ಮಾಡಿದ್ದಾರೆ. ಬಸಪ್ಪಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸಪ್ಪ ಬಂದು ಪ್ರಸಾದ ತಿಂದಾದ್ಮೇಲೆ ಎಲ್ಲರಿಗೂ ಕೊಡ್ತಾರೆ. 6 ಗಂಟೆ ಆಗಿದೆ ಇವಾಗ. 6 ಗಂಟೆಗೆ ಹೊಟ್ಟೆ ಕಾವು ಅಂತಿದೆ, ಯಾಕಂದರೆ ನಡ್ಕೊಂಡು ಬಂದಿದ್ದೀವಲ್ವ, ಹಸುವಾಗಿದೆ. 6 ಗಂಟೆಗೆ ಫಸ್ಟ್ ಟೈಮ್ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು. ಚೆನ್ನಾಗಿರುತ್ತೆ. ಇಲ್ಲಿಂದ ಬಸಪ್ಪ ನಮ್ಮ ಜೊತೆನೇ ನಡ್ಕೊಂಡು ಬರುತ್ತೆ. ಚೆನ್ನಾಗಿರುತ್ತೆ ಒಂಥರ. ಇದನ್ನ ತುಂಬ ಲಾಂಗ್ ಆಗುತ್ತೆ. ಪಾರ್ಟ್ 2 ಮಾಡ್ತಾಯಿದ್ದೀನಿ, ನೋಡ್ತಾ ಇರಿ ಹೀಗೆ. ಸ್ಲೋ ಫ್ರೆಂಡ್ ಆನೆ ದಿಬ್ಬ. ನಾವಿಲ್ಲಿ ಬಸಪ್ಪ ಬರ್ತದೆ, ಊಟ ಮಾಡ್ಕೊಂಡು ಹೋಗುದು. ಅವರೆಲ್ಲ ಹೋದ್ರೆ ಅಲ್ಲೇ ಕೆಳಗೆ ನನ್ನ ಕರೆದ್ರು. ನಾನು ಬಸಪ್ಪ ಬರ್ತಾರೆ, ಆಮೇಲೆ ಇವರೆಲ್ಲ ಬರ್ತಾರೆ. ವಿಡಿಯೋ ಮಾಡ್ತಾ ಇದ್ದೀನಿ. ನೆಟ್ವರ್ಕ್ ಇಲ್ವೇನು? ಗೋವಿಂದ ಗೋವಿಂದ ಚೆನ್ನಾಗಿ ಹೇಳ್ತಲ್ಲ ಕಡೆ.
4 ಜನ ಅವ್ರೆ, 4 ಜನ ಕಾಣಿಸ್ತಾರೆ. ಬಸವಪ್ಪ ಹಿಂದೆನೇ ಹೋಗಬೇಕು, ಸ್ಲಿಪ್ಪರ್ ಕೂಡ ಹಾಕಬಾರ್ದು. ಬಸವಪ್ಪ ಸುತ್ತಮುತ್ತ ಸ್ಲಿಪ್ಪರ್ ಎಲ್ಲ ಹಾಕ್ಕೊಂಡು ಓಡಾಡಬಾರ್ದು. ವೆಹಿಕಲ್ ಕೂಡ ಎಲ್ಲ ಹಿಂದೆನೇ ಬರಬೇಕು. ಏನಾದರೂ ಜಾಸ್ತಿ ಆರನ್ ಮಾಡಿ ಮುಂದೆ ಹೋಗಲೇಬೇಕು ಅಂತಂದರೆ ಬಸವಪ್ಪ ರಾಂಗಾಗಿ ಬಿಡೋದೇ ಇಲ್ಲ. ಎಷ್ಟೊತ್ತಾದರೂ ಅಲ್ಲೇ ನಿಂತಿರುತ್ತೆ. ಕ್ಷಮೆ ಕೇಳೋವರೆಗೂ ಬಿಡೋದೇ ಇಲ್ಲ. ಸೊ ಎಲ್ಲ ವೆಹಿಕಲ್ ಹಿಂದೆನೇ ಬರ್ತಾಯಿತ್ತು. ಹಾಯ್ ಮಾಡಿ ಇಲ್ಲಿ ಸಿಹಿ. ಆಯ್ತು ನಡಿಯಪ್ಪ ಮುಂದಕ್ಕೆ ತೆಗಿತಾ ಇದ್ದೀನಿ. ಕಾಲು ಸಿಗ್ತಾ ಇದೆ. ಫೈನಲಿ ಟೆಂಪಲ್ ರೀಚ್ ಆದ್ವಿ. ಇವಾಗ ಹೋದ ತಕ್ಷಣ ಡೈರೆಕ್ಟ್ ಒಂದು ದರ್ಶನ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಫ್ರೆಶ್ ಅಪ್ ಆದಮೇಲೆ ಒಂದು ದರ್ಶನ ಇರುತ್ತೆ. ಇದು ಡೇ 2 ಪಾರ್ಟ್ 1 ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಪಾರ್ಟ್ 2 ಮಾಡ್ತಾಯಿದ್ದೀನಿ. ಡೇ 2ನ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.